ರಾಮಾಯಣ ನಡೆದಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಆದರೆ ರಾಮಾಯಣದ ಪರಿಕಲ್ಪನೆ ಮಾತ್ರ ಅದ್ಭುತ. ಅಲ್ಲಿ ಬರುವ ಕಥೆಗಳು ವರ್ಣನಾತೀತ. ಅಯೋಧ್ಯೆಯ ಪ್ರತಿಯೊಂದು ಪಾತ್ರವನ್ನ ನಾವು ಆರಾಧಿಸುತ್ತೇವೆ. ದಶರಥನಿಂದ ಹಿಡಿದು ರಾಮನವರೆಗೆ ಎಲ್ಲರನ್ನ ಪೂಜಿಸ್ತೇವೆ. ರಾವಣ, ಕೈಕೇಯಿಯಂಥ ಕೆಟ್ಟ ವ್ಯಕ್ತಿತ್ವದ ಕುರಿತು ಅಲ್ಲಿ ಕೇಳ್ತೇವೆ. ಅಂಥ ರಾಮಾಯಣವನ್ನ ಅತ್ಯಂತ ಸರಳವಾಗಿ, ಸುಂದರವಾಗಿ ವಿವರಿಸುವ ಪುಟ್ಟ ಪ್ರಯತ್ನವೇ ರಾಮಕಥಾ. ನಾನು ಸೌಮ್ಯ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ರಾಘವೇಶ್ವರ ಭಾರತಿ ಶ್ರೀಗಳು ಹಾಗಂದ ಕೂಡಲೇ ನಮ್ಮ ಕಣ್ಣೆದುರಿಗೆ ಬರುವುದು ಗೋಮಾತೆ. ಗೋ ಸಂರಕ್ಷಣೆಗಾಗಿ ದೊಡ್ಡ ಆಂದೋಲನವನ್ನೇ ಹುಟ್ಟುಹಾಕ್ತವರು ಇವರು. ಇಂಥ ರಾಮಚಂದ್ರಪುರ ಮಠದ ಶ್ರೀಗಳು ಹಿಂದಿನ ವಾರ ರಾಮಕಥದಲ್ಲಿ ವಾಲ್ಮೀಕಿಯ ಕಥೆಗಳನ್ನು ಹೇಳ್ತಿದ್ರು. ರಾಮಾಯಣ ಶುರು ಮಾಡುವ ಮುನ್ನ ರಾಮಾಯಣದ ಕರ್ತೃ ವಾಲ್ಮೀಕಿ ಕುರಿತು ಮತ್ತಷ್ಟು ತಿಳ್ಕೊಳ್ಳೋಣ ಬನ್ನಿ. ಗೋಕರ್ಣ ಕ್ಷೇತ್ರ ನಿಲಯಂ ದ್ವಿಭುಜಂ ವರದಂ ಸತಾ ಸರ್ವಾಭೀಷ್ಟ ಪ್ರಸಿದ್ಧ್ಯರ್ಥಂ ತನ್ನಮಾಮಿ ಗಜಾನನ. ತನ್ನಮಾಮಿ ಗಜಾನನ. ಬಾ ಬಂಧುವೇ ಬಾದಿಗಂಬರಾ, ಬಾ ಬಂಧುವೇ ಬಾದಿಗಂಬರಾ. ಅಭಯಂಕರಾ ಕೃಪಾಕರಾ, ಅಭಯಂಕರಾ ಹೇ ಕೃಪಾಕರಾ. ನೀದಯದಿಯಮ್ಮ ಕಮಂಡಲಧಾರಿ, ನೀದಯದಿಯಮ್ಮ ಕಮಂಡಲಧಾರಿ. ಪೊರೆ ಗುರುವರ ಕರುಣಾಕರ, ಪೊರೆ ಗುರುವರ ಕರುಣಾಕರ. ವಾಮೇ ಭೂಮಿ ಸುತಾ ಪುರಸ್ತು ಹನುಮಾನ್, ಪಶ್ಚಾತ್ ಸುಮಿತ್ರಾ ಸುತಃ. ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋಃ, ವಾಯ್ವಾದಿಕೋಣೇಷು ಚ. ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್, ತಾರಾಸುತೋ ಜಾಂಬವಾನ್. ಮಧ್ಯೆ ನೀಲಸರೋಜಕೋಮಲರುಚಿಂ, ರಾಮಂ ಭಜೆ ಶ್ಯಾಮಲಂ, ರಾಮಂ ಭಜೆ ಶ್ಯಾಮಲಂ. ತಾಯಿ ರಾಮ, ನಮ್ಮ ತಂದೆ ರಾಮ, ಬಂಧು ರಾಮ, ನಮ್ಮ ಬಳಗ ರಾಮ, ಸ್ವಾಮಿ ರಾಮ, ನಮ್ಮ ಸಖ ರಾಮ, ನಮ್ಮ ಬದುಕಿನ ಸಾರ ರಾಮ, ಸರ್ವಸ್ವ ರಾಮ. ರಾಮನ ಹೊರತು ಅನ್ಯರ ನಾನರಿಯೆ ನಾನರಿಯೆ ಎಂದರು ಅಭಿಯುಕ್ತರು. ನಮ್ಮ ಬದುಕಿನಲ್ಲಿ
ಈ ಸಂಬಂಧಗಳೆಲ್ಲವೂ ಇವೆ. ತಾಯಿ, ತಂದೆ, ಬಂಧು, ಬಳಗ, ಸಖ, ಸ್ವಾಮಿ. ಆದರೆ ಇವರಾರೂ ಶಾಶ್ವತರಲ್ಲ. ಒಂದೋ ಅವರೇ ನಮ್ಮನ್ನು ಬಿಟ್ಟು ಹೋಗ್ತಾರೆ, ಅಥವಾ ನಾವೇ ಅವರನ್ನು ಬಿಟ್ಟು ಹೋಗ್ತೇವೆ. ಬಿಟ್ಟು ಹೋಗುವುದಂತೂ ಕೂಡ ಹೇಗಿದ್ದರೂ ನಿಶ್ಚಿತವೇ. ಯಾವುದು ಬಿಟ್ಟು ಹೋದರೂ ಕೂಡ ಬಿಟ್ಟು ಹೋಗದ ಒಂದು ಸಂಬಂಧ, ಅದು ನಮ್ಮ ಮತ್ತು ರಾಮನ ಸಂಬಂಧ. ಜನ್ಮಗಳು ಕಳೆದರೂ, ದೇಹಗಳು ಬದಲಾದರೂ, ಲೋಕಗಳು ಬದಲಾದರೂ, ಅವಸ್ಥೆಗಳು ಬದಲಾದರೂ ಬದಲಾಗದಿರ್ತಕ್ಕಂಥ ಸಂಬಂಧ ಅದು. ಯಾರು ಬಿಟ್ಟರೂ ಬಿಡದ ಆ ರಾಮನ ಚರಣವನ್ನು ಭದ್ರವಾಗಿ ಆಶ್ರಯಿಸಿ ರಾಮಕಥೆಯನ್ನು ಪ್ರಾರಂಭ ಮಾಡೋಣ. ಇದು ರಾಮಕಥೆ, ಇದು ರಾಮಾಯಣದ ಕಥೆ, ಇದು ರಾಮಾಯಣದ ಕವಿಯ ಕಥೆ. ನಾವು ಕವಿಯ ಕಥೆಯಲ್ಲಿದ್ದೇವೆ, ವಾಲ್ಮೀಕಿಗಳ ಕಥೆಯಲ್ಲಿದ್ದೇವೆ. ಹುಟ್ಟುವಾಗ ಅಗ್ನಿಶರ್ಮ, ಬ್ರಹ್ಮರ್ಷಿ ವಂಶ ಸಂಜಾತ, ಬೆಳೆಯುವಾಗ ರತ್ನಾಕರ, ದರೋಡೆಕೋರ. ಕಾಡಬೇಡ 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 ಅಂತ ಜೀವಿಗಳು ಮತ್ತೆ ಮತ್ತೆ ಹುಯಿಲಿಡುವಂಥ ಬೇಡ ಅವನು. ಆತನಿಗೆ ಒಂದು ದಿನ ಅಸದಳವಾದ ನೋವಾಯಿತು, ವರ್ಣಿಸಲಸದಳವಾದ ನೋವಾಯಿತು. ಯಾಕೆಂದರೆ ಎಂದೂ ಕೇಳದ ಒಂದು ಪ್ರಶ್ನೆಯನ್ನು ತನ್ನ ಹೆಂಡತಿ ಮಕ್ಕಳಲ್ಲಿ ಆತ ಕೇಳಿಬಿಟ್ಟಿದ್ದ. ಆ ಪ್ರಶ್ನೆ ಏನು? ನನ್ನ ಸ್ವರ್ಗದಲ್ಲಿ ನೀವೆಲ್ಲ ಪಾಲುದಾರರು, ನನ್ನ ಸುಖದಲ್ಲಿ ನೀವೆಲ್ಲರೂ ಪಾಲುದಾರರು. ಈ ವೈಭವದ ಮನೆಯೊಳಗೆ ತುಂಬಿರತಕ್ಕಂಥ ಅಷ್ಟೈಶ್ವರ್ಯಗಳು, ವಸ್ತು ಒಡವೆಗಳು, ಧನ ಕನಕ ವಾಹನಗಳು, ಇವೆಲ್ಲಕ್ಕೂ ಈ ಭೂ ಸ್ವರ್ಗಕ್ಕೆ ನೀವು ಭಾಗಿದಾರರು. ನನ್ನ ನರಕಕ್ಕೂ ನೀವು ಭಾಗಿದಾರರಾಗ್ತೀರಾ. ಸ್ವರ್ಗದಲ್ಲಿ ಜೊತೆಗಾರರಾಗುವುದು ದೊಡ್ಡ ಸಂಗತಿ ಅಲ್ಲ, ನನ್ನ ನರಕದಲ್ಲಿ ನೀವು ಜೊತೆಗಿರ್ತೀರಾ. ಒಂದು ಪ್ರಶ್ನೆ ಕೇಳಿಬಿಟ್ಟಿದ್ದ. ಆ ಪ್ರಶ್ನೆಗೆ ಅನಿರೀಕ್ಷಿತವಾದ, ಅನಪೇಕ್ಷಿತವಾದ ಉತ್ತರ ಬಂದ್ಬಿಟ್ಟಿತ್ತು. ಹೌದು, ಎಂದಿನಂತೆ ದರೋಡೆಗಿಡಿದ ರತ್ನಾಕರನಿಗೆ ಆದೇನು ಸಿಕ್ಕಿದ್ದು ನಾರದರು. ನಾರದರನ್ನ ಲೂಟಿ ಮಾಡಲಿಕ್ಕೆ ಆತ ಹೊರಟಿದ್ದು. ಆಗ ನಾರದರು ಕೇಳಿದ ಪ್ರಶ್ನೆ, ಇದರಿಂದ ಪಾಪ ಬರೋದಿಲ್ವಾ? ಬರಬಹುದು. ಮತ್ತೆ ಆ ಪಾಪವನ್ನು ಹೇಗೆ ಅನುಭವಿಸ್ತೀಯ? ನಾನು ಒಬ್ಬರೊಬ್ಬನೇ ಇಲ್ಲ, ನನ್ನ ಬಳಗ ಇದೆ. ಯಾಕೆಂದರೆ ಹಂಚಿಕೊಂಡಾಗ ದುಃಖಗಳು ಅರ್ಧವಾಗ್ತವೆ, ಇಳಿತವೆ ದುಃಖಗಳು, ಸುಖಗಳು ಇಮ್ಮಡಿಯಾಗ್ತವೆ. ಹಾಗಾಗಿ ನಾನೊಬ್ಬನೇ ಅಲ್ಲ ಈ ಪಾಪಕ್ಕೆ ಭಾಗಿ ಅಂತ. ಮತ್ತಾರು ಭಾಗಿಗಳು? ನನ್ನ ಹೆಂಡತಿ ಮಕ್ಕಳಿದ್ದಾರೆ, ನನ್ನ ತಂದೆ ತಾಯಿಗಳಿದ್ದಾರೆ. ಅವ್ರು ಯಾರೂ ಭಾಗಿಗಳಲ್ಲ, ಅವ್ರು ಯಾರೂ ಸಿದ್ಧ ಇಲ್ಲ. ಇದ್ದಾರೆ, ಹೋಗಿ ಕೇಳಿ ನೋಡು ಅಂತ ಹೇಳಿದರು ನಾರದರು. ಹಾಗಾಗಿ ಕೇಳಿ ನೋಡಲಿಕ್ಕೆ ಮನೆಗೆ ಬಂದಿದ್ದ. ಮನೆಗೆ ಬಂದು ಕೇಳಿದಾಗ ಎದೆ ಒಡೆಯಿತವನದ್ದು. ಯಾಕೆಂದರೆ ಅವರು ಯಾರೂ ಭಾಗಿದಾರರಾಗಲಿಕ್ಕೆ ತಯಾರಿರಲಿಲ್ಲ. ನಿನ್ನ ಪಾಪಕ್ಕೆ ನೀನೇ ಹೊಣೆ, ಇದು ನಿನ್ನ ಕರ್ತವ್ಯ. ನೀನು ದುಡಿಬೇಕು, ಹಣ ತಂದು ಹಾಕಬೇಕು, ಮನೆ ನಡಿಬೇಕು. ಅದು ಹೇಗೆ ದುಡಿತೀಯೋ, ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಅದರ ಪಾಪವು ಕೂಡ ನಿನಗೆ ಸೇರಿದ್ದು, ನಮಗಲ್ಲ. ಯಾರಿಗಾಗಿ ಇಷ್ಟೆಲ್ಲ ಅಕೃತ್ಯಗಳನ್ನು ಮಾಡಿದನೋ ಅವರಿಗೆ ತಾನು ಬೇಡ ಅಂತ. ಅವರಿಗೆ ತನ್ನ ಸುಖ ಬೇಕು, ತಾನು ತರುವ ಹಣ ಬೇಕು, ಆದರೆ ತಾನು ಬೇಡ ಎನ್ನುವ ಭಾವ ಒಂದು ಬಗೆಯ ಅನಾಥ ಪ್ರಜ್ಞೆಯನ್ನು ಮೂಡಿಸ್ತವನಿಗೆ. ಯಾರಿಲ್ಲ ನನಗೆ ಎನ್ನುವ ಭಾವವನ್ನು ಮೂಡಿಸ್ತು ರತ್ನಾಕರನಿಗೆ. ಹೌದು, ವಾಲ್ಮೀಕಿ ಇಲ್ಲದೆ ರಾಮಾಯಣವಿಲ್ಲ. ರಾಮಾಯಣದಂತಹ ಅದ್ಭುತ ಗ್ರಂಥವನ್ನ ಕೊಟ್ಟ ವಾಲ್ಮೀಕಿಯ ಮೊದಲ ಬದುಕು ಹೇಗಿತ್ತು ಅನ್ನೋದನ್ನ ನೋಡೋಣ ಒಂದು ವಿರಾಮದ ಬಳಿಕ.